ಸ್ನೇಹಿತರೆ ನಮಸ್ಕಾರ. 2020ರಲ್ಲಿ ರಿಲೀಸ್ ಆದಂತಹ ಕನ್ನಡದ ಮೋಸ್ಟ್ ಸಕ್ಸಸ್ಫುಲ್ ಮತ್ತು ಹಿಟ್ ಸಿನಿಮಾ ಲವ್ ಮಾಕ್ಟೈಲ್ ಬಗ್ಗೆ ಈಗ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ. ಈ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ ಸರಿಸುಮಾರು 6 ವರ್ಷಗಳು ಕಳೆದಿದ್ದಾವೆ. 6 ವರ್ಷ ಆಗಿದ್ರೂ ಕೂಡ ಈಗ ಮತ್ತೆ ಈ ಸಿನಿಮಾದ ಬಗ್ಗೆ ಮತ್ತು ಸಿನಿಮಾದಲ್ಲಿ ನಟಿಸಿರುವಂತಹ ಕಲಾವಿದರು ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿರೋದು. ಹಾಗೆಯೇ ಇದೇ ಸಿನಿಮಾದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥ ಮಿಲನ, ಹಾಗೆಯೇ ಡಾರ್ಲಿಂಗ್ ಕೃಷ್ಣ ಇವರು ಈಗ ಒಬ್ಬ ನಟಿಗೆ ಕೊಟ್ಟಂಥ ಕೌಂಟ್ರು, ಆ ನಟಿ ಇವರಿಗೆ ಕೊಟ್ಟಂಥ ಕೌಂಟ್ರು ಈಗ ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಅಸಲಿಗೆ ಚಿಕ್ಕದೊಂದು ವಿಚಾರ, ಬಟ್ ಇದು ಈಗ ದೊಡ್ಡ ವಿವಾದದ ರೂಪವನ್ನು ಪಡೆದುಕೊಳ್ತಾ ಇದೆ. ಅದೇ ಸಿನಿಮಾದಲ್ಲಿದ್ದಂತಹ ಒಂದು ಡೈಲಾಗು ಈಗ ಒಬ್ಬ ನಟಿಗೆ ಅಲ್ಲಿ ಅಸಲಿಗೆ ತುಂಬ ಮಾನಸಿಕವಾಗಿ ಬೇಸರ ಆಗುವಂತೆ ಮಾಡಿದೆ ಅನ್ನೋದು ಕೂಡ ಸತ್ಯ. ಜೊತೆಗೆ ಆ ಡೈಲಾಗ್ನಿಂದ ಒಂದು ಆಕೆಯ ವ್ಯಕ್ತಿತ್ವದ ಮೇಲೂ ಕೂಡ ಪರಿಣಾಮ ಬೀರಿದೆ. ಮತ್ತೊಂದು ಆಕೆಯ ಈ ದೇಹ ರಚನೆ ಅಥವಾ ದೇಹದ ಸ್ಥಿತಿಗತಿಯ ಬಗ್ಗೆನೂ ಕೂಡ ಕಮೆಂಟ್ ಮಾಡ್ದಂಗಾಗಿದೆ. ಆಕೆಯ ಬಾಯಲ್ಲೇ ಹೇಳಿಸ್ದಂಗಾಗಿದೆ. ಈ ರೀತಿ ಒಂದಷ್ಟು ಆರೋಪಗಳು ಈಗ ಗಂಭೀರವಾಗಿ ಬಂದಿದ್ದಾವೆ. ನಾನು ಹೇಳ್ತಾ ಇರೋದು ಬಹುಶಃ ನಿಮಗೇನು ಎಂತ ಅಂತೇಳಿ ಇನ್ನೂ ಅರ್ಥ ಆಗಲಿಕ್ಕಿಲ್ಲ. ಅದ್ರ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬ್ರಹ್ಮಗಂಟು ಧಾರಾವಾಹಿಯ ನಟಿ ಗೀತಾ ಭಟ್ ಅವರು ಸ್ವಲ್ಪ ದೈಹಿಕವಾಗಿ ದಪ್ಪವಾಗಿದ್ದಾರೆ. ಆದರೆ ಇದನ್ನೇ ಒಂದಷ್ಟು ಜನ ಬಂಡವಾಳ ಮಾಡಿಕೊಂಡು ಅದನ್ನೇ ಅಸಹ್ಯ ರೂಪದಲ್ಲೂ ಕೂಡ ಬಿಂಬಿಸುವಂಥದ್ದು ಮತ್ತು ಅವರಿಗೆ ಕಾಲೆಳೆಯುವಂಥ ಕೆಲಸವನ್ನು ಕೂಡ ಸಾಕಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ. ಇದೇ ರೀತಿ 2020ರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಲವ್ ಮಾಕ್ಟೈಲ್ನಲ್ಲೂ ಕೂಡ ಇದೇ ಬ್ರಹ್ಮಗಂಟು ನಟಿ ಗೀತಾ ಭಟ್ ಅವರು ನಟಿಸಿದರು. ಈ ಸಿನಿಮಾದಲ್ಲಿ ಹೂ ಥರ ಇದ್ದವಳು ಹೂಕೋಸ್ ಥರ ಆಗೋದ್ಲು ಅನ್ನುವಂಥ ಡೈಲಾಗ್ ಇತ್ತು. ಇದು ನನಗೆ ಬಾಡಿ ಶೇಮಿಂಗ್ ಆಗಿದೆ, ಯಾಕಾದರೂ ನಾನು ಈ ಸಿನಿಮಾವನ್ನು ಒಪ್ಪಿಕೊಂಡ್ನೋ ಅನ್ನೋ ರೀತಿಯಲ್ಲಿ ಗೀತಾ ಭಾರತಿ ಭಟ್ ಅವರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹೇಳಿದರು. ಆದರೆ ಇದಕ್ಕೆ ತಿರುಗೇಟನ್ನು ಕೊಟ್ಟಿರುವಂತಹ ಈ ಮಿಲನ ಮತ್ತು ಡಾರ್ಲಿಂಗ್ ಕೃಷ್ಣ ಸ್ಕ್ರಿಪ್ಟ್ ಹೇಳಿನೇ ಸಿನಿಮಾ ಮಾಡಿಸ್ತೀವಿ, ಮೊದಲೇ ಹೇಳಿದ್ವಿ ಕೂಡ, ಬಾಡಿ ಶೇಮಿಂಗ್ ಮಾಡುವಂಥ ಆಲೋಚನೆ ಇರಲಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು. ಬಟ್ ಇದಕ್ಕೆ ಈಕೆ ಸುಮ್ಮನಾಗಲಿಲ್ಲ. ಇನ್ನು ನಾನು ಮೊದಲು ಬಾಡಿ ಶೇಮಿಂಗ್ನಲ್ಲಿ ಇರುವಂಥ ಸೀರಿಯಲ್ನಲ್ಲಿ ನಟಿಸಿದ್ದೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಹೇಳ್ತಿರೋರಿಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಗೀತಾ ಭಟ್ ಹೇಳ್ತಾರೆ. ಆ ಸೀರಿಯಲ್ನಲ್ಲಿ ಕತೆ ಒಬ್ಬ ದಪ್ಪ ಹುಡುಗಿ ಸಮಾಜದಲ್ಲಿ ಎದುರಿಸುವಂಥ ನಿಜವಾದಂಥ ಸಮಸ್ಯೆಗಳ ಬಗ್ಗೆ ಇತ್ತೇ ಹೊರತು ಬೇರೆ ಉದ್ದೇಶ ಅಲ್ಲ. ಇನ್ನು ಅವಳ ಉದ್ದೇಶ ಹಾಸ್ಯ ಮಾಡೋದು ಕೂಡ ಅಲ್ಲ. ಸಮಾಜ ಅವಳನ್ನು ಹಾಸ್ಯದ ವಿಚಾರವಾಗಿ ಇಟ್ಕೊಂಡ್ರೂ ಕೂಡ ಅವಳ ಬಲ, ದಯೆ ಮತ್ತು ಮಾನವೀಯತೆಯನ್ನು ತೋರಿಸೋದು ಆ ಪಾತ್ರದ ಉದ್ದೇಶ ಆಗಿತ್ತು ಅನ್ನೋಂಥದ್ದನ್ನು ಇಲ್ಲಿ ಒತ್ತಿ ಒತ್ತಿ ಹೇಳ್ತಾರೆ ಗೀತಾ ಭಟ್ ಅವರು. ಇದರ ಜೊತೆಗೆ ಆ ನೋವನ್ನು ತೋರಿಸೋದು ಕೂಡ ಬಾಡಿ ಶೇಮಿಂಗನ್ನು ಹಾಸ್ಯದ ಹೆಸರಿನಲ್ಲಿ ಬೆಂಬಲಿಸೋದು ಒಂದೇ ಅಲ್ಲ. ಆ ಒಂದು ಡೈಲಾಗು ಫೇಮಸ್ ಆಯಿತು ಅಂದರೆ ಅದು ಕೇವಲ ಕಾಮಿಡಿ ಆಗಿದ್ದರಿಂದ ಮಾತ್ರ ಅಲ್ಲ, ಜನರು ಅದನ್ನು ಇನ್ನೊಬ್ಬರನ್ನು ಹಾಸ್ಯ ಮಾಡೋದಕ್ಕೂ ಕೂಡ ಬಳಸಿದಂಥ ಕಾರಣವೂ ಕೂಡ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಒಪ್ಪಿಕೊಳ್ಳಲೇಬೇಕು ಅನ್ನೋಂಥ ವಿಚಾರವನ್ನು ಸ್ವಲ್ಪ ಖಾರವಾಗಿ ಹೇಳ್ತಾರೆ. ಅದು ಫೇಮ್ ಅಲ್ಲ, ಅದು ಶೇಮ್. ಇನ್ನೊಂದು ವಿಚಾರ, ನಾನು ಆ ಅವಕಾಶಕ್ಕಾಗಿ ಹುಡುಕಿಕೊಂಡು ಹೋಗಲಿಲ್ಲ, ಆ ಪಾತ್ರಕ್ಕಾಗಿ ಆಡಿಷನ್ ಕೂಡ ಕೊಡಲಿಲ್ಲ. ನಂತರ ಸೀನ್ನಲ್ಲಿ ಸ್ವೀಕರಿಸಿದಂತಹ ಮತ್ತು ಸೇರಿಸಿದಂಥ ಬ್ಯಾಕ್ ಟು ಬ್ಯಾಕ್ ಶಾಟ್ಗಳಲ್ಲಿ ಒಂದು ಅದಾಗಿತ್ತು. ಅಥವಾ ಸೌಂಡ್ ಎಫೆಕ್ಟ್ಸ್ನ ಬಗ್ಗೆನೂ ಕೂಡ ನನಗೆ ತಿಳಿದಿರಲಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಅವುಗಳು ಬಾಡಿ ಶೇಮಿಂಗನ್ನು ನಾವು ಇನ್ನಷ್ಟು ಹೆಚ್ಚಾಗಿಸುವಂತೆ ಪರದೆ ಮೇಲೆ ಕಾಣಿಸ್ಕೊಂಡು ಅನ್ನುವಂತಹ ಬೇಸರವನ್ನು ಇಲ್ಲಿ ಗೀತಾ ಭಟ್ ಅವರು ಹೊರಗಡೆ ಹಾಕ್ತಾರೆ. ಯಾಕೆ ಇವರು ಈ ವಿಚಾರವನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಮೊದಲಿಗೆ ಇವರಿಗೆ ಈ ಪಾತ್ರದ ಬಗ್ಗೆ ಒಂದು ಅಸಮಾಧಾನ ಇತ್ತು. ಆ ಅಸಮಾಧಾನವನ್ನು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿದರು. ಈ ಒಂದು ಪ್ರಶ್ನೆಯನ್ನು ವಾಪಸ್ಸು ಮಿಲನ ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ಎದುರುಗಡೆ ಇಟ್ಟಂಥ ಸಂದರ್ಭದಲ್ಲಿ, ಅಂದರೆ ಗೀತಾ ಭಟ್ ಅವರಿಗೆ ಈ ರೀತಿ ಬಾಡಿ ಶೇಮಿಂಗ್ ಆಗೋ ರೀತಿಯಲ್ಲಿ ನೀವು ನಡೆಸಿಕೊಂಡಿದ್ದು ಎಷ್ಟು ಸರಿ ಎನ್ನುವಂಥ ಪ್ರಶ್ನೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಕೊಟ್ಟಂಥ ಉತ್ತರ ಇಲ್ಲಿ ಒಂದು ರೀತಿಯಲ್ಲಿ ಇಲ್ಲ, ಗೀತಾ ಭಟ್ಟದೇ ಇಲ್ಲಿ ಮಿಸ್ಟೇಕ್ ಅನ್ನೋ ರೀತಿಯಲ್ಲಿತ್ತು. ಬಟ್ ಗೀತಾ ಭಟ್ ಅದನ್ನು ಒಪ್ಪೋಕೆ ಸಿದ್ಧವಿಲ್ಲ. ಹಾಗಾದರೆ ಏನಂತ ಹೇಳಿ ಕೊಟ್ಟಿದ್ರು ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ? ಬಣ್ಣದ ಪ್ರಪಂಚದಲ್ಲಿ ಅನೇಕ ನಾಯಕರು ಸಹಜ ಸೌಂದರ್ಯಕ್ಕೆ ಸರಳ ಸಾಧನಗಳ ಮೊರೆಯನ್ನು ಹೋಗ್ತಾರೆ. ಆದರೂ ಕೂಡ ಕೆಲವೊಮ್ಮೆ ಜೀವನ ಶೈಲಿ, ಆಹಾರ ಕ್ರಮಗಳು ಮತ್ತು ಅವರ ದೇಹ ರಚನೆಯೇ ಹಾಗೆ ಇರೋದ್ರಿಂದ ಕಾಲಕಾಲಕ್ಕೆ ದೇಹದಲ್ಲಿ ಆಗುವಂಥ ಹಾರ್ಮೋನ್ಗಳ ಏರುಪೇರಿನಿಂದ ದೇಹದ ಸೌಂದರ್ಯದಲ್ಲಿ ವ್ಯತ್ಯಾಸ ಕಾಣಿಸ್ತದೆ.
ಇದನ್ನು ಅರಿಯದಂಥ ಅನೇಕರು ಸುಖಾಸುಮ್ಮನೆ ಸೆಲೆಬ್ರಿಟಿಗಳಿಗೆ ಪ್ರಶ್ನೆಗಳನ್ನು ಮಾಡ್ತಾರೆ. ದೇಹಾಕೃತಿ ಎನ್ನುವಂತಹ ತೀರ ವೈಯಕ್ತಿಕ ವಿಚಾರವನ್ನು ಕೂಡ ಟೀಕಿಸಿ ಅವರಿಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟು ಕುಗ್ಗುವಂತೆಯೂ ಕೂಡ ಮಾಡ್ತಾರೆ. ಇನ್ನೂ ಕೆಲವರು ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸ್ಕೊಂಡಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಮತ್ತು ಕೆಲವೊಮ್ಮೆ ವಿರಳಾತಿ ವಿರಳ ಸಂದರ್ಭದಲ್ಲಿ ಜಾಗೃತಿ ಮೂಡಿಸಬೇಕಾದಂಥ ಚಿತ್ರಣಗಳಾದರೆ ಮಹಿಳೆಯ ದೇಹದ ಆಕೃತಿಯ ಬಗ್ಗೆ ಅಥವಾ ಈ ಬಾಡಿ ಶೇಮಿಂಗ್ನ ಬಗ್ಗೆ ಟೀಕಿಸ್ತಾರೆ. ಈ ಸಾಲಿನಲ್ಲೇ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್ ಕೂಡ ಇದ್ದಾರೆ ಅನ್ನುವಂಥ ಆರೋಪ ಕಳೆದ ವರ್ಷಾಂತ್ಯದಲ್ಲಿ ಬ್ರಹ್ಮಗಂಟು ನಟಿಯ ಧಾರಾವಾಹಿ ಗೀತಾ ಭಾರತಿ ಭಟ್ ಅವರು ಮಾಡಿದರು. ಲವ್ ಮಾಕ್ಟೇಲ್ ಚಿತ್ರವನ್ನು ನಾನು ಮಾಡಬಾರದೇ ಇತ್ತು ಲವ್ ಮಾಕ್ಟೇಲ್ ಚಿತ್ರವನ್ನು ನಾನು ಮಾಡಬಾರಲೇಬಾರದಾಗಿತ್ತು ಅನ್ನುವಂಥ ಅರ್ಥದಲ್ಲಿ ಪಶ್ಚಾತ್ತಾಪದ ಮಾತುಗಳನ್ನಾಡಿ ಭಾವುಕರಾಗಿದ್ದರು. ಈ ಕುರಿತು ಅವರು ನೀಡಿದಂಥ ಸಂದರ್ಶನದಲ್ಲಿ ಗೀತಾ ಭಾರತಿ ಭಟ್ ಲವ್ ಮಾಕ್ಟೇಲ್ ಅನ್ನುವಂಥ ಆ ಸಿನಿಮಾ ಮಾಡಿದಾಗ ನನಗೆ ವೈಯಕ್ತಿಕವಾಗಿ ಬಾಡಿ ಶೇಮಿಂಗ್ನ ಅನುಭವ ಆಯಿತು ಅಂತಲೂ ಕೂಡ ಹೇಳ್ಕೊಂಡಿದ್ರು. ಈ ಚಿತ್ರದಲ್ಲಿ ನಾನೊಂದು ಪಾತ್ರವನ್ನು ಮಾಡಿದ್ದೆ. ಒಂದು ದೃಶ್ಯದಲ್ಲಿ ಒಂದು ಡೈಲಾಗ್ ಬರ್ತದೆ, ಹೂ ಥರ ಇದ್ದೋಳು ಹೂಕೋಸ್ ಥರ ಆಗೋದ್ಲು ಅಂತ ಹೇಳ್ಬಿಟ್ಟು. ಇಂತಹ ಡೈಲಾಗನ್ನು ಕೇಳಿದಂತಹ ಗೀತಾ ಭಟ್ ಆ ಕ್ಷಣದಲ್ಲಿ ನನಗೆ ಮುಖಕ್ಕೆ ಹೊಡೆದಂತಾಯಿತು, ಬಾಡಿ ಶೇಮಿಂಗ್ ಮಾಡಿದಂತಾಯಿತು ಅಂತಲೂ ಕೂಡ ತಮ್ಮ ಮನದ ನೋವನ್ನು ಹಂಚಿಕೊಂಡಿದ್ರು. ಬಾಡಿ ಶೇಮಿಂಗ್ ಮಾಡೋದಕ್ಕೆ ನಾನ್ಯಾಕೆ ಅನುಮತಿಯನ್ನು ನೀಡಿದೆ, ಆ ಪಾತ್ರವನ್ನು ಮಾಡುವಂಥ ಅವಶ್ಯಕತೆ ಆದರೂ ಕೂಡ ನನಗೇನು ಇತ್ತು ಅನ್ನುವಂಥ ಪ್ರಶ್ನೆ ಈಗಲೂ ಕೂಡ ನನ್ನನ್ನು ಕಾಡ್ತಾ ಇದೆ ಅನ್ನುವಂತಹ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದರು. ಗೀತಾ ಭಾರತಿ ಭಟ್ ಅವರು ಆಡಿದಂಥ ಈ ಮಾತುಗಳಿಗೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್ ಈಗ ಉತ್ತರವನ್ನು ಕೊಟ್ಟಿದ್ದಾರೆ. ಬಾಡಿ ಶೇಮಿಂಗ್ ಸುತ್ತ ಸಾಗಿದಂಥ ಧಾರಾವಾಹಿಯನ್ನು ಮಾಡಿದಾಗ ತಮ್ಮ ದೇಹಾಕೃತಿಯ ಹಂಗಿಸಲಾಗ್ತಿದೆ ಅನ್ನುವಂಥ ಭಾವನೆ ಅವರಿಗೆ ಬರಲೇ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಈ ಕುರಿತು ಸಂದರ್ಶನವೊಂದರಲ್ಲಿ ಮಾತನಾಡಿದಂಥ ಗಂಡ ಹೆಂಡತಿ ಉದ್ದೇಶಪೂರ್ವಕವಾಗಿ ನಾವು ಯಾವ ತಪ್ಪು ಕೂಡ ಮಾಡಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಮೊದಲನೇದಾಗಿ ನಮಗೆ ಅವರು ಯಾರು ಅನ್ನೋದೇ ಗೊತ್ತಿರಲಿಲ್ಲ ಅನ್ನೋದನ್ನು ಈ ಜೋಡಿ ಸ್ಪಷ್ಟವಾಗಿ ಹೇಳುತ್ತೆ. ಈ ಪಾತ್ರಕ್ಕೆ ನಾವು ಆಡಿಷನ್ ಮಾಡಿ ಅವರನ್ನು ಆಯ್ಕೆ ಮಾಡ್ಕೊಂಡ್ವಿ ಅಂತ ಹೇಳಿ ಇವರು ಹೇಳ್ತಾರೆ. ಬಟ್ ಆಡಿಷನ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಇದರ ಜೊತೆಗೆ ಒಂದು ವಿಚಾರವನ್ನು ಅಥವಾ ಒಂದು ಡೈಲಾಗನ್ನು ಅವರಿಗೆ ಮುಚ್ಚಿಟ್ಟು ಆ ಪಾತ್ರವನ್ನು ಮಾಡಿಸುವಂಥ ಅವಶ್ಯಕತೆ ನಮಗೆ ಇರಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇನ್ನು ಸಾಕಷ್ಟು ಜನ ಆರ್ಟಿಸ್ಟ್ಗಳು ಅವಕಾಶಕ್ಕೋಸ್ಕರ ಕಾದು ಕುಳಿತಿರ್ತಾರೆ. ನಮ್ಮ ಅವಶ್ಯಕತೆಯನ್ನು ನಾವು ಹೇಳಿಯೇ ಮುಂದುವರೆದಿದ್ದು ಅನ್ನೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಮಿಲನ ನಾಗರಾಜ್ ಅವರು ಹೇಳ್ತಾರೆ. ಮುಂದುವರೆದು ಅವರು ಮೊದಲು ಧಾರಾವಾಹಿ ಮಾಡ್ತಿದ್ರು. ಆ ಧಾರಾವಾಹಿಯ ಕತೆ ದೇಹದ ತೂಕ ಸುತ್ತನೇ ಇತ್ತು. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ, ಇನ್ನಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಏನು, ಅವರು ಮೊದಲೊಂದು ಧಾರಾವಾಹಿ ಮಾಡ್ತಿದ್ರು, ಕರೆಕ್ಟ್ ಅಲ್ಲ? ಆ ಧಾರಾವಾಹಿಯ ಕತೆ ದೇಹದ ತೂಕದ ಸುತ್ತನೇ ತಾನೇ ಇದ್ದಿದ್ದು ಅನ್ನುವಂಥ ಪ್ರಶ್ನೆಯನ್ನು ಡಾರ್ಲಿಂಗ್ ಕೃಷ್ಣ ಮಾಡ್ತಾರೆ. ಆ ಧಾರಾವಾಹಿಯಲ್ಲಿ ಆಗದಂತಹ ಬಾಡಿ ಶೇಮಿಂಗ್ ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ನಿಂದ ಆಯಿತು ಅಂತೇಳಿ ಹೇಳಿದ್ರೆ ಇದಕ್ಕೆ ನಾವು ಏನು ಹೇಳಬೇಕು ಅರ್ಥ ಆಗ್ತಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಇನ್ನು ನಾವು ಬಾಡಿ ಶೇಮಿಂಗ್ ಮಾಡಬೇಕು ಅಂತೇಳಿ ಮಾಡಿದ್ದಲ್ಲ, ನಾವು ಡೈಲಾಗ್ ಬರೆದಾಗ ಅವನು ಸ್ಕೂಲ್ನಲ್ಲಿ ಅವಳನ್ನು ರೋಸ್ ಅಂತೇಳಿ ಕರಿತಾ ಇರ್ತಾನೆ. ಹುಡುಗಿ ನಂತರ ಬದಲಾದಾಗ ಬರುವಂಥ ಹಾಸ್ಯದ ಭಾಗವದು. ಹೇಳಿರುವಂತಹ ಈ ಒಂದು ಡೈಲಾಗ್ ಇದೆಯಲ್ಲ, ಇದು ಸಿಂಪಲ್ ಆಗಿ ಅಲ್ಲಿ ಹೇಳಿರುವಂಥ ಡೈಲಾಗ್. ಅದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದು ಎರಡನೇದು, ಈ ಮಾಧ್ಯಮಗಳನ್ನು ಎಂಟರ್ಟೈನ್ಮೆಂಟನ್ನು ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿಯೇ ತೆಗೆದುಕೊಳ್ಬೇಕು. ಒಂದು ಸಿನಿಮಾದಲ್ಲಿ ಬರುವಂಥ ಡೈಲಾಗು ಅವರ ನಿಜ ಜೀವನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಸುಳ್ಳು ಅನ್ನುವಂಥದ್ದು ಇವರ ಅಭಿಪ್ರಾಯ. ಇನ್ನು ನಾವು ಬಾಡಿ ಶೇಮಿಂಗ್ ಮಾಡಬೇಕು ಅಂತೇಳಿ ಮಾಡಿದ್ದಲ್ಲ, ನಾವು ಡೈಲಾಗ್ ಬರೆದಾಗ ಆ ರೀತಿ ಸನ್ನಿವೇಶಗಳು ಇತ್ತು, ಆ ಕಾರಣಕ್ಕೋಸ್ಕರ ಬರ್ತಿದ್ದೆ ಹೊರತು ಇದರಲ್ಲಿ ಗೀತಾ ಭಾರತಿ ಭಟ್ ಅವರಿಗೆ ಅವಮಾನಿಸಬೇಕು, ಅವರ ಬಾಡಿ ಬಗ್ಗೆ ಶೇಮಿಂಗ್ ಮಾಡಬೇಕು, ಇದ್ಯಾವುದು ಕೂಡ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಇದರ ಜೊತೆಗೆ ಸಿನಿಮಾ ಮಾಡಬೇಕಾದ್ರೆ ಅವರಿಗೆ ಪಾತ್ರದ ಬಗ್ಗೆ ಎಲ್ಲವನ್ನು ಕೂಡ ಹೇಳಿರ್ತೀವಿ. ಈಗ ಇಷ್ಟು ವರ್ಷಗಳ ಬಳಿಕ ಈಗ ಮಾತನಾಡುವಂಥ ಅವಶ್ಯಕತೆ ಇರಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಇನ್ನು ಲವ್ ಮಾಕ್ಟೇಲ್ನ ಆದಿ ಮತ್ತು ನಿಧಿ ಅವರ ಫುಲ್ ಸೀನ್ ನೋಡಿ ಹೋಗಿದ್ದಾರೆ. ನಾವು ಕಲಾವಿದರಿಗೆ ಹೇಳದೆ ಅವರ ಸೀನನ್ನು ಮಾಡೋದಕ್ಕೆ ಸಾಧ್ಯನಾ ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ಆ ಸನ್ನಿವೇಶ ಆದ ನಂತರ ಅವರಿಗೆ ಫೀಲ್ ಆಗಿರಬಹುದು, ಹಲವರು ಕೇಳಿರಬಹುದು, ಹೇಳಿರಬಹುದು. ಈಗ ಅದನ್ನು ಆ ರೀತಿ ಅವರು ಹೇಳೋದು ತಪ್ಪು. ಇಲ್ಲಾಂದರೆ ನೀವು ಆ ರೀತಿ ಪಾತ್ರಗಳನ್ನು ಒಪ್ಪಿಕೊಂಡು ಮಾಡಲೇಬಾರ್ದು ಅಲ್ವಾ? ಕೇವಲ ಸಿನಿಮಾದ ದೃಷ್ಟಿಯಿಂದ ಆ ಪಾತ್ರಗಳನ್ನು ನೋಡಬೇಕೇ ಹೊರತು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಅನ್ನೋಂಥ ಅರ್ಥದಲ್ಲಿ ಇಬ್ಬರು ಕೂಡ ಮಾತನಾಡಿದ್ದಾರೆ. ಈ ಮೂಲಕ ಗೀತಾ ಭಾರತಿ ಭಟ್ ಅವರಿಗೆ ಒಂದು ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಇದಕ್ಕೆ ಗೀತಾ ಭಾರತಿ ಭಟ್ ಅವರು ಮತ್ತೆ ಕೌಂಟರನ್ನು ಕೊಡೋದ್ರಲ್ಲಿ ಡೌಟೇ ಇಲ್ಲ. ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ತದೆ ಅಂತ ಹೇಳ್ಬಿಟ್ಟು.
ಪರಸ್ಪರ ಕೌಂಟರು ಮತ್ತು ಪ್ರತಿ ಕೌಂಟರು ಎಲ್ಲಿಗೆ ಹೋಗಿ ನಿಲ್ತದೆ ಅನ್ನೋದನ್ನು ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇಲ್ಲಿ ಈ ಬಾಡಿ ಶೇಮಿಂಗ್ನ ಬಗ್ಗೆ ಆಗ್ತಿರುವಂಥ ಚರ್ಚೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.